ನೀವು ಹೈನುಗಾರಿಕೆಯಲ್ಲಿ ನೀವು ಆದಾಯ ಮಾಡಬೇಕು ಅಂದರೆ ವರ್ಷಕ್ಕೆ ಒಂದೊಂದು ಹೆಣ್ಗರು ತೆಗೆದ್ರೇ ಒಂದು ಬರೀ ಹೆಣ್ಗರು ನಾನು ಹೇಳ್ತಾ ಇರೋದು ಓರಿಗರು ಅಲ್ಲ. ನಾನು ಅದಕ್ಕೆ ಹೇಳೋದು ಸೆಕ್ಸ್ಡ್ ಸೆಮೆನ್ ಬಳಸಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಒತ್ತಾಯ ಮಾಡ್ತೀನಿ ಅಂದರೆ ಹಾಲಲ್ಲಿ ಸಂಪಾದನೆ ಸ್ವಲ್ಪ ಕಮ್ಮಿ. ಅದೇ ನಾವು ವರ್ಷಕ್ಕೆ ಒಂದೊಂದು ಹೆಣ್ಗರು ತೆಗೆದ್ರೆ ಅದೇ ಕರು ನಮ್ಗೆ 1 ಲಕ್ಷಕ್ಕೆ ಸೇಲ್ ಮಾಡ್ಬೋದಾ? 5 ವರ್ಷದಲ್ಲಿ 5 ಹೆಣ್ಗರು ತೆಗೆದ್ರೆ ವರ್ಷಕ್ಕೆ ಅದೇ ಒಂದು 5 ಲಕ್ಷ ಲಾಭ ಆಯಿತಾ? 6 ದಿವಸಕ್ಕೆ ನನಗೆ 13,000 ಚೇಂಜ್ ಬಂದಿದೆ. ಕ್ರೆಡಿಟ್ ಆಗಿಲ್ಲ. ಕ್ರೆಡಿಟ್ ಆಗೋರ್ಗು 72,800 ಚೇಂಜ್ ಏನೋ ಬಂದಿದೆ. ಆ ಕರುಗೆ ಹಾಲು ಕೊಡೋದು ಎಲ್ಲ ಬಿಟ್ಟು ನನಗೆ ತಿಂಗಳಿಗೆ 90,000 ಕ್ರೆಡಿಟ್ ಆಗ್ತದೆ ನನಗೆ ಹಾಲು ಬಿಲ್ಲು. ಆ ಹಸುಗಳಿಗೆ ಎಷ್ಟು ಡೈಜೆಷನ್ ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಅದಕ್ಕೆ ಆರೋಗ್ಯನೂ ಅಷ್ಟು ಚೆನ್ನಾಗಿರ್ತದೆ, ಹಾಲು ಅಷ್ಟು ಚೆನ್ನಾಗಿ ಕೊಡ್ತದೆ. ತಿಂಡಿ ಜಾಸ್ತಿ ಕೊಟ್ಟಾಗ ಹಾಲು ಜಾಸ್ತಿ ಆಗ್ತದೆ. ಆಗ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದ್ರೆ ಏನಾಗ್ತದೆ? ಬಾವುಗಳಾಗ್ತದೆ. ಇದೇ ಸಮಸ್ಯೆ. ಇನ್ನು ನೆಕ್ಸ್ಟ್ 30% ಬಾವಾಗೋದು ಏನಕ್ಕೆ ಅಂದರೆ ಮೇಯ್ನ್ ರೀಸನ್ ಅಂದರೆ ಹಾಲು ಕರೆದಿದ ತಕ್ಷಣ ಮಲಗಕ್ಕೆ ಬಿಡಬಾರ್ದು. ಯಾವ್ದು ಹಸುನು ಹಾಲು ಕರೆದಾದ್ಮೇಲೆ ತಗೊಂಡು ಆಚೆ ಕಟ್ಟಾಕ್ಬಿಡ್ತೀವಿ. 11 ಗಂಟೆವರೆಗೂ ನಾವೇನು ಕೊಡಲ್ಲ. 11 ಗಂಟೆ ಮೇಲೆ ಬರ್ತೀವಿ, ತೊಗೊಂಬರ್ತೀವಿ, ನೀರು ಕುಡಿಸ್ತೀವಿ, ಬರೀ ನೀರು ಕುಡಿಸ್ತೀವಿ, ಕಟ್ಟಾಕ್ತೀವಿ, ಮೇವು ಹಾಕ್ತೀವಿ.